ನಮಸ್ಕಾರ. ಕರ್ನಾಟಕ ಐದಿನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಆಶ್ರಯ ಮನೆಗಳ ಧ್ವಂಸ ವಿವಾದ, ಸಂತ್ರಸ್ತರ ಪರ ಧ್ವನಿ ಎತ್ತಿದವರ ಮೇಲೆ ಹಲ್ಲೆ, ಅರ್ಕಲಗೂಡು ತಾಲೂಕಿನಲ್ಲಿ ಘಟನೆ. ಮನೆ ಬಾಗಿಲಿಗೆ ಬರಬೇಕಿದ್ದ ಅಧಿಕಾರಿಗಳು ದೇವಸ್ಥಾನದಲ್ಲಿ ಸಮೀಕ್ಷೆ, ಅರಸೀಕೆರೆಯಲ್ಲಿ ನಿಯಮ ಮೀರಿ ಮತಪಟ್ಟಿ ಪರಿಷ್ಕರಣೆ, ಶಾಸಕರ ಬೆಂಬಲಿಗರ ವಿರುದ್ಧ ಆರೋಪ. ಆಲೂರು ತಾಲೂಕಿನಲ್ಲಿ ಪಂಪ್ಸೆಟ್ ಕಳ್ಳರ ಹಾವಳಿ, ಬೆಳೆ ಬೆಳೆಯಲಾಗದೆ ರೈತರ ಪರದಾಟ, ಪೊಲೀಸ್ ಇಲಾಖೆ ಮೌನಕ್ಕೆ ಗ್ರಾಮಸ್ಥರ ಆಕ್ರೋಶ. ಅರ್ಕಲಗೂಡು ತಾಲೂಕಿನ ಅಬ್ಜೂರು ಮಾಚಗೌಡನ ಹಳ್ಳಿಯಲ್ಲಿ ಆಶ್ರಯ ಯೋಜನೆಯಡಿ ಮಂಜೂರಾಗಿದ್ದ ಮನೆಗಳನ್ನು ತಹಶೀಲ್ದಾರ್ ಅವರು ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಧ್ವಂಸಗೊಳಿಸಿರುವುದನ್ನು ಖಂಡಿಸಿ ಸಂತ್ರಸ್ತರಿಗೆ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದವರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಆಶ್ರಯ ಯೋಜನೆಯಡಿ ನಿರ್ಮಿಸಿದ ಮನೆಗಳನ್ನು ತಹಶೀಲ್ದಾರ್ ಅವರು ಗ್ರಾಮಸ್ಥರ ಸಮ್ಮತಿ ಇಲ್ಲದೆ ಸೂಕ್ತ ನೋಟಿಸ್ ನೀಡದೆ ಧ್ವಂಸಗೊಳಿಸಿದ್ರು. ತಮ್ಮ ಮನೆಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ಯಾವುದೇ ನ್ಯಾಯ ದೊರಕಿಸಿಕೊಡದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಡವರ ಜಾಗವನ್ನು ಕಬಳಿಸಲು ಹುನ್ನಾರ ನಡೆಸಿ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳು ಅಲ್ಲಿ ಹೊಸದಾಗಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಲು ಮುಂದಾಗಿದ್ರು. ಸಂತ್ರಸ್ತರಿಗೆ ಮೊದಲು ಪರಿಹಾರ ಮತ್ತು ನ್ಯಾಯ ಒದಗಿಸಿ ಆ ಬಳಿಕವಷ್ಟೇ ಮುಂದಿನ ಪ್ರಕ್ರಿಯೆ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಗ್ರಾಮಸ್ಥರು ಮತ್ತು ಹೋರಾಟಗಾರರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ತೇಜೇಶ್ವರ, ದೊರೆ, ಮುನ್ನಾ ಅಲಿಯಾಸ್ ಮೊಹಮ್ಮದ್ ಗೌಸ್, ಎಂಬಿ ಸ್ವಾಮಿ ಮತ್ತು ನಜೀರ್ ಅಹ್ಮದ್ ಎಂಬುವರು ಪ್ರತಿಭಟನಾಕಾರರ ಮೇಲೆ ಹಲ್ಲೆಗೆ ಮುಂದಾಗಿದ್ದು, ಶಾಲು ಧರಿಸಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದ ತಾಲೂಕು ಅಧ್ಯಕ್ಷ ಅಕ್ಮಲ್ ಪಾಷಾ, ಕಾರ್ಯಾಧ್ಯಕ್ಷ ಕಾಂತರಾಜು, ಖಜಾಂಚಿ ಅಬ್ದುಲ್ ಲತೀಫ್ ಹಾಗೂ ಸದಸ್ಯರಾದ ಆದಿಲ್ ಮತ್ತು ಸಾದಿಕ್ ಪಾಷಾ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೊಣ್ಣೆಗಳಿಂದ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ವ್ಯವಸ್ಥೆ ಇಲ್ಲಿ ಮನೆಗಳನ್ನು ಏಕಾಏಕಿ ಯಾವುದೇ ಸೂಚನೆ ಮತ್ತೆ ಯಾವುದೇ ಒಂದು ಪತ್ರವನ್ನು ನೀಡದೆ ನೆಲಸಮ ಮಾಡಿದರೂ ಧ್ವಂಸಗೈದು. ಆ ಹಿನ್ನೆಲೆಯಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನು 11 ದಿನ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂಭಾಗದಲ್ಲಿ ನಿಂತು ನಾವು ಧರಣಿಯನ್ನು ಮಾಡಿದು. ಆ ಧರಣಿ ಮಾಡಿದ ನಂತರ ಈ ವ್ಯಾಜ್ಯ ಮತ್ತು ಈ ಒಂದು ವಿವಾದಾಸ್ಪದ ಏನೊಂದು ಘಟನೆ ಇತ್ತು, ಈ ಘಟನೆ ಜಿಲ್ಲಾಧಿಕಾರಿಯವರಿಂದ ನೇರವಾಗಿ ಮುಖ್ಯಮಂತ್ರಿಯವರ ಗಮನಕ್ಕೆ ಹೋಯಿತು. ಅವರು ಮೌಖಿಕವಾಗಿ ಆದೇಶವನ್ನು ಕೂಡ ಮಾಡಿದರು. ಬಡವರನ್ನ ಒಕ್ಕಲೆಬ್ಬಿಸಬೇಡಿ, ಅವರಿಗೆ ಮನೆ ರಹಿತರನ್ನಾಗಿ ಮಾಡಬೇಡಿ, ಅವರ ಕುಟುಂಬಗಳನ್ನು ಬೀದಿಗೆ ತಳ್ಳಬೇಡಿ ಅಂತೇಳಿ ಮೌಖಿಕ ಆದೇಶವನ್ನು ಕೊಟ್ಟು ಹಾಸನದ ಜಿಲ್ಲಾಧಿಕಾರಿಯವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟರು. ಈ ಕೂಡಲೇ ಹಕ್ಕುಪತ್ರ ಇಟ್ಕೊಂಡಿರ್ತಕ್ಕಂಥವರಿಗೆ ಮನೆ ಕಟ್ಕೊಳ್ಳೋಕೆ ಅವಕಾಶ ಕೊಡಿ ಅಂತೇಳಿ ಅವರು ಕೇಳ್ಕೊಂಡ್ರು. ನಂತರ ಅವರಿಗೆ ಆದೇಶವನ್ನು ಕೊಟ್ಟಾಗ ಜಿಲ್ಲಾಧಿಕಾರಿಯವರು ನೇರವಾಗಿ ಈ ಒಂದು ಸ್ಥಳಕ್ಕೆ ಹಾಜರು ಮಾಡಿ ಇದನ್ನು ಬೌಂಡ್ರಿ ಫಿಕ್ಸ್ ಮಾಡಿಬಿಟ್ಟು ನಂತರ ನಮ್ಮ ನಿವೇಶನಗಳನ್ನು ಮಾಡಿಕೊಡ್ತೀವಿ, ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಏಪ್ರಿಲ್ 17ನೇ ತಾರೀಕು ಹಾಜರು ಮಾಡಲಿಕ್ಕೆ ಅಂತೇಳಿ ಬಂದರು. ಮೇ 5 ತಾರೀಕಿನ ಒಳಗಡೆ ನಾವು ನಿಮಗೆ ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಈ ನಿವೇಶನಗಳಲ್ಲಿ ಅವಕಾಶ ಕೊಡ್ತೀವಿ ಅಂತೇಳಿ ಹೇಳಿದರು. ಆದರೆ ಇಲ್ಲಿಯವರೆಗೂ ಇವತ್ತು ತಾರೀಕು 11 ಜುಲೈ 2026 ಅವರು ನಮಗೆ ಮನೆ ಕಟ್ಕೊಳ್ಳೋಕೆ ಅವಕಾಶ ಕೊಡ್ತೀವಿ ಅಂತೇಳಿ ಹೇಳಿದ್ದು ಮೇ 5ನೇ ತಾರೀಕು 2026 ಅಂತೇಳಿ ಹೇಳಿದರು. ಇವತ್ತಿಗೆ ಕಡಿಮೆ ಅಂತಂದರೆ 3-3.5 ತಿಂಗಳಾದರೂ ನಮಗೆ ಯಾವುದೇ ರೀತಿಯ ನ್ಯಾಯವನ್ನು ಕೊಡಲಿಲ್ಲ. ನಮಗೆ ಯಾವುದೇ ರೀತಿಯಾಗಿ ನಮಗೆ ಇಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಡಲಿಲ್ಲ. ಮನೆ ರಹಿತರಾಗಿ ಇವತ್ತು ನೆಂಟರಷ್ಟರ ಮನೆಯಲ್ಲಿ ಉಳಿತಕ್ಕಂಥ ಕೆಲಸ ಇವತ್ತು ನಾವು ಸಂತ್ರಸ್ತರು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ನಿಯಮದಂತೆ ಬಿಎಲ್ಒ ಹಾಗೂ ಬಿಎಲ್ಎ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಿಸಬೇಕಿದ್ದರೂ ಅದಕ್ಕೆ ತದ್ವಿರುದ್ಧವಾಗಿ ಮತದಾರರನ್ನ ದೇವಸ್ಥಾನಕ್ಕೆ ಕರೆಸಿಕೊಂಡು ಮಾಹಿತಿ ಸಂಗ್ರಹಿಸುತ್ತಿರುವ ದೃಶ್ಯ ಬೆಳಕಿಗೆ ಬಂದಿದೆ. ಅರಸೀಕೆರೆ ನಗರದ ವಾರ್ಡ್ ನಂಬರ್ 31ರ ಮಾರುತಿ ನಗರದಲ್ಲಿ ಈ ಘಟನೆ ನಡೆದಿದ್ದು, ಸುಮಾರು 20ಕ್ಕೂ ಹೆಚ್ಚು ಮತದಾರರನ್ನ ಸ್ಥಳೀಯ ದೇವಸ್ಥಾನವೊಂದಕ್ಕೆ ಕರೆಸಿಕೊಂಡ ಅಧಿಕಾರಿಗಳು ಅಲ್ಲಿಯೇ ಮತದಾರರ ಪರಿಷ್ಕರಣೆ ಅರ್ಜಿಗಳನ್ನು ಭರ್ತಿ ಮಾಡಿಸಿಕೊಳ್ಳುತ್ತಿದ್ದರು. ಈ ಮೂಲಕ ಚುನಾವಣಾ ಆಯೋಗದ ಮನೆ ಸಮೀಕ್ಷೆಯ ನಿಯಮವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ. ಈ ಪ್ರಕ್ರಿಯೆಯ ಹಿಂದೆ ಅರಸೀಕೆರೆ ಶಾಸಕರ ಆಪ್ತ ಬಳಗದವರಾದ ಮಾಜಿ ನಗರಸಭೆ ಅಧ್ಯಕ್ಷ ಕೆಎನ್ ಮನು ಹಾಗೂ ಅವರ ಬೆಂಬಲಿಗರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಬದಲು ರಾಜಕೀಯ ಪ್ರೇರಿತರಾಗಿ ಈ ರೀತಿ ದೇವಸ್ಥಾನದಲ್ಲಿ ಸಮೀಕ್ಷೆ ನಡೆಸುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆಲೂರು ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಂಪ್ಸೆಟ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು, ಕಳೆದ 15 ದಿನಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮೋಟಾರ್ಗಳನ್ನು ಕಳ್ಳರು ಎಗರಿಸಿದ್ದು, ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಕಳೆದ ಜೂನ್ 25ರಿಂದ ಇಲ್ಲಿಯವರೆಗೆ ದಿನಕ್ಕೊಂದು ಅಥವಾ 2 ದಿನಕ್ಕೊಂದು ಎಂಬಂತೆ ನಿರಂತರವಾಗಿ ಮೋಟಾರ್ ಕಳ್ಳತನ ನಡೆಯುತ್ತಿದ್ದು, 5 HP ಹಾಗೂ 7.5 HP ಸಾಮರ್ಥ್ಯದ ಮೋಟಾರ್ಗಳು ಕಳ್ಳರು ಪಾಲಾಗಿದೆ.
ಕಳ್ಳರು ಮೋಟಾರ್ಗಳನ್ನು ಕದಿಯುವುದಲ್ಲದೆ ಬೋರ್ವೆಲ್ ಕೇಬಲ್ಗಳನ್ನು ಕತ್ತರಿಸಿ ಹಾಕುತ್ತಿದ್ದಾರೆ. ಒಂದೊಂದು ಮೋಟಾರ್ಗೆ ಅಂದಾಜು 40,000 ರೂಪಾಯಿ ವೆಚ್ಚವಾಗುತ್ತದೆ. ಮಳೆ ಇಲ್ಲದೆ ಕೃಷಿ ಮಾಡುವುದೇ ಕಷ್ಟವಾಗಿರುವ ಈ ಸಂದರ್ಭದಲ್ಲಿ ಮೋಟಾರ್ ಕಳ್ಳತನ ಮಾಡಿರುವುದು ರೈತರಿಗೆ ಬರೆ ಎಳೆದಂತಾಗಿದೆ. ಕಳ್ಳತನ ನಡೆಯುತ್ತಿರುವ ಬಗೆಯನ್ನು ಗಮನಿಸಿದರೆ ಇದು ಹೊರಗಿನವರ ಕೆಲಸವಲ್ಲ, ಸ್ಥಳೀಯರೇ ಈ ಕೃತ್ಯದಲ್ಲಿ ಭಾಗಿಯಾಗಿರಬಹುದು ಎಂಬ ಅನುಮಾನವಿದೆ. ಈ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ದೂರು ಸ್ವೀಕರಿಸುವ ಪೊಲೀಸರು ಗುಜರಿ ಅಂಗಡಿಯವರ ಕೆಲಸವಿರಬಹುದು ಎಂದು ಹೇಳಿ ಸುಮ್ಮನಾಗುತ್ತಿದ್ದಾರೆ. ನಮಗೆ ಯಾರ ಮೇಲೂ ಗುಮಾನಿ ವ್ಯಕ್ತಪಡಿಸಲು ಸಾಕ್ಷಿ ಇಲ್ಲ. ಪೊಲೀಸರೇ ಬಂದು ತನಿಖೆ ನಡೆಸಿ ಕಳ್ಳರನ್ನ ಪತ್ತೆ ಹಚ್ಚಬೇಕು. ಆದರೆ ಅವರು ಕೇವಲ ದೂರು ಬರೆದುಕೊಂಡು ಹೋಗುತ್ತಾರೆಯೇ ಹೊರತು ಕಳ್ಳರ ಸೆರೆಗೆ ಮುಂದಾಗುತ್ತಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ನಮ್ಮ ಹೊಳೆಯಲ್ಲಿ ಮೋಟ್ರ್ ಬಿಟ್ಟಿದ್ದೀವಿ. ಮೋಟ್ರ್ ಬಿಟ್ಟಿದ್ದಾಗ ಒಂದು 15 ದಿನದಿಂದ ಇಲ್ಲಿಗೆ 8 ಮೋಟ್ರ್ ಕದ್ದು ಹೊಡ್ಕೊಂಡು ಹೋಗಿದ್ದಾರೆ. ಎಲ್ಲಿ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಪ್ರತಿಯೊಂದು ಜನಕ್ಕೂ ಹೇಳಿದ್ವು. ಅವ್ರು ಹೇಳಿದ್ರು ಗುಜರಿಯವರು ಅಂತ ಹೇಳಿ ಬರ್ಕೊಂಡು ಹೋದ್ರು. ಮತ್ತೆ ಮೊನ್ನೆ ಸರ್, ಇದು ರೈತರಿಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ರೈತರಿಗೆ ನಮ್ಗೆ ಯಾರು ಬಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬಂದು ಯಾರು ಬಂದು ಇದು ಮಾಡೋದಾಗಲಿ ಯಾರು ಬಂದು ತಲೆ ಕೆಡಿಸ್ಕೊತಾ ಇಲ್ಲ. ಮತ್ತೆ ನಮ್ಮದು ಒಂದು 10-12 ಮೋಟ್ರ್ ಹೋಗಿದೆ ಸರ್. ವಾರಕ್ಕೆ 2 ಮೋಟ್ರು 25ನೇ ತಾರೀಕಿಂದ ಇಲ್ಲಿವರೆಗೆ ಒಂದು 12 ಮೋಟ್ರು. ಹಲೋ, ಏನಿಲ್ಲ, ನಮ್ಮದು ಇದು ಬಸವನಹಳ್ಳಿ ಅಂತ ಗ್ರಾಮ. ಇಲ್ಲಿ 2 ಸಾರಿ ಬೀಗ ಮುರಿದು ಹೊಳೆ ಮೋಟ್ರು ಮತ್ತು ಇದರೊಳಗಿರೋ ಮೋಟ್ರು ಒಟ್ಟು 8 ಮೋಟ್ರನ್ನ ಎತ್ತಿದ್ದಾರೆ. ಇಲ್ಲಿ 8 ಮೋಟ್ರು ಎಲ್ಲ ಹೊಳೆವು. 7 HP 5 HP ಎಲ್ಲ 5 HP ಮೇಲೆ ಮೋಟ್ರುಗಳು. ನಂದು ಒಂದು ಮೋಟ್ರ್ ಹೋಗಿದೆ. ನಂದೊಬ್ಬದು ಇಲ್ಲ ಸರ್, ನಾ ಇಲ್ಲಿ ಹೊಳೆ ಸಾಲಿಗೆ ಮೋಟ್ರ್ ಬಿಟ್ಟು 10-20 ವರ್ಷದಿಂದ ಏನೂ ಆಗಿರಲಿಲ್ಲ. ಇಲ್ಲಿವ್ರಿಗೆ ಕಳ್ತನ ಆಗಿರಲಿಲ್ಲ. ಈಗ ತಿಂಗಳಿಂದ ಈಚೆಯಲ್ಲಿ ಕಳ್ತನ ಆಗ್ತಾ ಇದೆ. ನಾವು ಯಾರ ಮೇಲೆ ಅಂತ ತಿಳ್ಕೊಳ್ಳೋದು, ಗುಮಾನಿ ಮೇಲೆ ಕೊಡಿ ಅಂತ ಪೊಲೀಸ್ನವ್ರು ಹೇಳಿದ್ರು. ಗುಮಾನಿ ಮೇಲೆ ನಾವು ಯಾರು ಅಂತ ಕೊಡೋದು, ನಾವು ಸುಮ್ಮನೆ ನಾವು ಯಾರು ಕಳ್ಳ ಮಾಡೋಕ್ಕಾಗ್ತಾ? ಅದರಿಂದ ಇಲ್ಲಿ ಸುಮಾರು ಒಂದು ತಿಂಗಳಿಂದ 20 ಮೋಟ್ರು 15 ಮೋಟ್ರು ಹೋಗಿ. ಯುವತಿಯೊಬ್ಬಳನ್ನ ಪ್ರೀತಿಸುತ್ತಿದ್ದ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರು ಯುವಕರ ನಡುವೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ಓರ್ವ ಯುವಕನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಗಾಯಗೊಂಡ ಯುವಕನನ್ನ ಪ್ರಜ್ವಲ್ ಎಂದು ಗುರುತಿಸಲಾಗಿದ್ದು, ಆರೋಪಿಯನ್ನ ಶರತ್ ಎಂದು ಗುರುತಿಸಲಾಗಿದೆ. ಆರೋಪಿ ಶರತ್ ಸ್ಥಳೀಯ ಹೋಟೆಲ್ವೊಂದರಲ್ಲಿ ಕೆಲಸ ಮಾಡುತ್ತಿದ್ದನು. ಕಳೆದ ಕೆಲವು ದಿನಗಳಿಂದ ಇವರಿಬ್ಬರ ನಡುವೆ ಒಂದೇ ಯುವತಿಯನ್ನ ಪ್ರೀತಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತಿನ ಚಕಮಕಿ ಹಾಗೂ ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತಲೇ ಇದ್ವು. ಇಂದು ಬೆಳಗ್ಗೆ ಶರತ್ ಪ್ರಜ್ವಲ್ನನ್ನ ಮಾತನಾಡಿಸುವ ನೆಪದಲ್ಲಿ ಕರೆದಿದ್ದಾನೆ. ಈ ವೇಳೆ ಮತ್ತೆ ಇಬ್ಬರ ನಡುವೆ ವಾಗ್ವಾದ ಉಂಟಾಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಕೋಪದ ಕೈಗೆ ಬುದ್ಧಿ ಕೊಟ್ಟ ಶರತ್ ತನ್ನ ಬಳಿ ಇದ್ದ ಚಾಕುವಿನಿಂದ ಪ್ರಜ್ವಲ್ನ ಕುತ್ತಿಗೆ ಹಾಗೂ ಕೆನ್ನೆಯ ಭಾಗಕ್ಕೆ ಇರಿದಿದ್ದಾನೆ. ಇದರಿಂದ ಪ್ರಜ್ವಲ್ ಗಾಯಗೊಂಡಿದ್ದಾರೆ. ಘಟನೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸಾರ್ವಜನಿಕರು ಆರೋಪಿಯನ್ನ ಹಿಡಿಯಲು ಯತ್ನಿಸಿದ್ದಾರೆ. ಇದೇ ವೇಳೆ ಅದೇ ಮಾರ್ಗವಾಗಿ ಸಂಚರಿಸುತ್ತಿದ್ದ PSI SG ಪಾಟೀಲ್ ಹಾಗೂ ದಫೇದಾರ್ ದೇವರಾಜ್ ಅವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದು ಕೂಡಲೇ ಗಾಯಾಳು ಪ್ರಜ್ವಲ್ನನ್ನ ರಕ್ಷಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಕುರಿತು ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಶರತ್ನನ್ನ ಪೊಲೀಸರು ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ಯಾರು? ಅವನು ಬಂಟೇನಹಳ್ಳಿ ಹುಡುಗ. ಅವನ ಹೆಸರು ಪ್ರಜ್ವಲ್ ಅಂತ. ಏನಕ್ಕೆ? ಹಿಂಗೆ ಮಾತಾಡ್ಬೇಕಾದ್ರೆ ಬಂದು ಚಾಕಲ್ ಹೊಡೆದ್ರು. ನೀನು ಹೋಟೆಲ್ ಸಾಮಾನ್ಯಲ್ಲಿ ಎಷ್ಟೊತ್ತಲ್ಲ ಇದ್ದು? ಇವಾಗ ಒಂದು ಕಾಲ ಆಯ್ತು. ಏನಕ್ಕೆ ಆಯ್ತು? ಹಿಂಗೆ ಮಾತಾಡ್ಬೇಕಾದ್ರೆ ಹುಡುಗರು ಎಂಥದ್ದು ಚೊಕ್ಕಿದ್ರು? ಚಾಕಲ್. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ರಸ್ತೆಗಳು ಹಾಳಾಗುವುದನ್ನು ತಡೆಗಟ್ಟಲು ವೈಜ್ಞಾನಿಕ ಹಾಗೂ ಪ್ರದೇಶಾನುಗುಣವಾದ ಪ್ರತ್ಯೇಕ ರಸ್ತೆ ನಿರ್ವಹಣಾ ನೀತಿಯನ್ನ ಸರ್ಕಾರ ರೂಪಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಅವರೇಕಾಡು ಪೃಥ್ವಿ ಆಗ್ರಹಿಸಿದ್ದಾರೆ. ಮಳೆಗಾಲದಲ್ಲಿ ರಸ್ತೆಗಳ ಅಂಚಿನಲ್ಲಿರುವ ಮುಖ್ಯ ಚರಂಡಿ ಹಾಗೂ ತೋಳು ಚರಂಡಿಗಳು ಗಿಡಗಂಟಿಗಳಿಂದ ಮುಚ್ಚಿ ಹೋಗಿರುತ್ತವೆ. ಇದರಿಂದ ನೀರು ಸರಾಗವಾಗಿ ಹರಿಯದೆ ರಸ್ತೆಯ ಮೇಲೆ ಹರಿದು ರಸ್ತೆ ಕುಸಿಯಲು ಮತ್ತು ಗುಂಡಿಗಳು ಬೀಳಲು ಕಾರಣವಾಗುತ್ತದೆ. ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಒಮ್ಮೆ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೊಮ್ಮೆ ಹೀಗೆ ವರ್ಷಕ್ಕೆ 2 ಬಾರಿ ಚರಂಡಿಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು. ಇದು ರಸ್ತೆಗಳ ಆಯುಷ್ಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಪ್ರಸ್ತುತ ಟೆಂಡರ್ ಪ್ರಕ್ರಿಯೆ ವಿಳಂಬದಿಂದ ಕಾಮಗಾರಿಗಳು ಮಳೆಗಾಲದ ಸಮಯಕ್ಕೆ ಸರಿಯಾಗಿ ನಡೆಯುತ್ತಿಲ್ಲ. ಇದರ ಬದಲು ಪೀಸ್ ವರ್ಕ್ ಆಧಾರದಲ್ಲಿ ನೇರವಾಗಿ ಅನುದಾನ ಬಿಡುಗಡೆ ಮಾಡುವ ವ್ಯವಸ್ಥೆ ಜಾರಿಯಾಗಬೇಕು. ಜನವರಿಯಲ್ಲಿ ಅನುದಾನ ಬಿಡುಗಡೆ ಮಾಡಿದರೂ ಟೆಂಡರ್ ಪ್ರಕ್ರಿಯೆ ಮುಗಿಯುವಷ್ಟರಲ್ಲಿ ಮಳೆಗಾಲ ಆರಂಭವಾಗುತ್ತದೆ. ಇದರಿಂದ ಕಾಮಗಾರಿಗಳ ಉದ್ದೇಶ ಈಡೇರುತ್ತಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಇತ್ತೀಚೆಗೆ ಹೊರಡಿಸಿರುವ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಧಿಸೂಚನೆಯು ಸಂವಿಧಾನ ಹಾಗೂ ಪೌರತ್ವ ಕಾಯ್ದೆಗೆ ವಿರುದ್ಧವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತದ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಸ್ಪಷ್ಟವಾದ ಮಾರ್ಗಸೂಚಿಗಳನ್ನು ಹೊಂದಿದೆ. ಆದರೆ ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಲು ಮುಂದಾಗಿರುವುದು ಸಂವಿಧಾನದ 14ನೇ ವಿಧಿಯ ನೇರ ಉಲ್ಲಂಘನೆಯಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ SIR ಪ್ರಕ್ರಿಯೆಯ ಉದ್ದೇಶ ಅಕ್ರಮ ವಲಸಿಗರನ್ನು ಗುರುತಿಸಿ ಭಾರತೀಯರಿಗೆ ಮತದಾರರ ಪಟ್ಟಿಯಲ್ಲಿ ಹಕ್ಕು ಕಲ್ಪಿಸುವುದಾಗಿದೆ. ಆದರೆ ರಾಜ್ಯ ಸರ್ಕಾರ ಈ ಹೊಸ ಅಧಿಸೂಚನೆಯ ಮೂಲಕ SIR ಪ್ರಕ್ರಿಯೆಯ ದಾರಿ ತಪ್ಪಿಸಿ ಅದನ್ನು ವಿಫಲಗೊಳಿಸಲು ಪ್ರಯತ್ನಿಸುತ್ತಿದೆ.
ಪೌರತ್ವಕ್ಕೆ ಸಂಬಂಧಿಸಿದ ವಿಷಯಗಳು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತವೆ. ರಾಜ್ಯ ಸರ್ಕಾರ ತನ್ನ ವ್ಯಾಪ್ತಿಯನ್ನು ಮೀರಿ ಅಧಿಕಾರ ಚಲಾಯಿಸುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಏನು ಅಕ್ರಮ ವಲಸಿಗರು ಇಲ್ಲಿ ಅಕ್ರಮವಾಗಿ ಭಾರತದ ಪೌರತ್ವವನ್ನು ಪಡೆದಿದ್ದಾರೆ, ಅದು ರದ್ದಾಗಬೇಕು. ಯಾರು ಈ ಭಾರತದ ನೆಲದಲ್ಲಿ ಹುಟ್ಟಿದ್ದಾರೆ, ಈ ಭಾರತೀಯ ನಿಜವಾದ ವಾಸಿಗಳಿದ್ದಾರೆ, ಅವರು ನಿಜವಾದ ಮತದಾರರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ SR ಪ್ರಕ್ರಿಯೆ ನಡೀತಾ ಇದೆ. ಇದು ಎಲ್ಲರ ಮಧ್ಯದಲ್ಲಿ 2 ದಿನಗಳ ಹಿಂದೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ PRC 2026 ಅಂತಕ್ಕಂಥ ಒಂದು ಅಧಿಸೂಚನೆಯನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದೆ. ಅಂದರೆ ಪೌರತ್ವ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಒಂದು ದೇಶ ಒಂದು ಪೌರತ್ವ ಅಂತಕ್ಕಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಸುಪರ್ದಿಗೆ ಬರುತ್ತೆ. ಅದನ್ನು ಮೀರಿ ರಾಜ್ಯ ಸರ್ಕಾರ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳ ಮುಖಾಂತರ ಒಂದು ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದು ಸಂವಿಧಾನದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಇಂದು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ ಹಾಸನ ಜಿಲ್ಲೆಯಲ್ಲಿ ಯಶಸ್ಸು ಕಂಡಿದೆ. ಜಿಲ್ಲೆಯಾದ್ಯಂತ ಒಟ್ಟು 5,98,329 ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಮೂಲಕ ಕಕ್ಷಿಗಾರರಿಗೆ ತ್ವರಿತ ನ್ಯಾಯ ಒದಗಿಸಲಾಗಿದೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಹೇಮಾವತಿ ಅವರು, ಜಿಲ್ಲೆಯ 44 ನ್ಯಾಯಾಲಯಗಳಲ್ಲಿ ನಡೆದ ಈ ಲೋಕ್ ಅದಾಲತ್ನಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ 1,884 ಪ್ರಕರಣಗಳು ಹಾಗೂ 5,96,445 ವ್ಯಾಜ್ಯ ಪೂರ್ವ ಪ್ರಕರಣಗಳು ಸೇರಿದಂತೆ ಒಟ್ಟು 5,98,329 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ. ವಿಶೇಷವಾಗಿ ವಾಹನ ಅಪಘಾತ ಪರಿಹಾರ ಪ್ರಕರಣಗಳಲ್ಲಿ ದಾಖಲೆಯ ಮೊತ್ತ ಇತ್ಯರ್ಥವಾಗಿದ್ದು 5 ಪ್ರಮುಖ ಪ್ರಕರಣಗಳಲ್ಲಿ ತಲಾ 1 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ದೊರೆತಿದೆ. ಸಾಲದ ಸುಳಿಯಲ್ಲಿರುವವರು ಅಥವಾ ಅಪಘಾತದಿಂದ ಸಂತ್ರಸ್ತರಾದವರು ನ್ಯಾಯಾಲಯದ ಮೆಟ್ಟಿಲು ಹತ್ತಿ ವರ್ಷಗಟ್ಟಲೆ ಕಾಯುವುದು ಬೇಡ. ಲೋಕ್ ಅದಾಲತ್ ಮೂಲಕ ರಾಜಿ ಸಂಧಾನ ಮಾಡಿಕೊಂಡರೆ ತಕ್ಷಣ ಪರಿಹಾರ ಸಿಗುತ್ತದೆ ಮತ್ತು ಮುಂದೆ ಮೇಲ್ಮನವಿ ಸಲ್ಲಿಸುವ ಅವಕಾಶ ಇರುವುದಿಲ್ಲ. ಇದು ಅಂತಿಮವಾಗಿರುತ್ತದೆ ಎಂದು ಕಕ್ಷಿಗಾರರ ಮನವೊಲಿಸಲು ಸಹಕರಿಸಿದ ವಿಮಾ ಕಂಪನಿಗಳು, ಬ್ಯಾಂಕ್ಗಳು ಮತ್ತು ವಕೀಲರ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ರಾಷ್ಟ್ರೀಯ ಲೋಕ್ ಅದಾಲತ್ ನಡೀತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಈ ದಿವಸ ಮೋಟಾರು ವಾಹನ ಅಪಘಾತ ಪ್ರಕರಣಗಳಲ್ಲಿ 2ನೇ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ 1,77,000ಕ್ಕೆ ಇತ್ಯರ್ಥ ಆಗಿದೆ. 77 ಲಕ್ಷಕ್ಕೆ ಇತ್ಯರ್ಥ ಆಗಿದೆ. ಇನ್ನು 2ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ನಾನು ಲೋಕೇಶ್ ಅಂತ ಹೈಕೋರ್ಟ್ ಅಡ್ವೊಕೇಟು. ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಶೇಷವಾಗಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಇತರ ಎಲ್ಲ ನ್ಯಾಯಾಧೀಶರುಗಳು ಭಾಳ ಮುತುವರ್ಜಿಯಿಂದ ಈ ಅದಾಲತ್ನ ನಡೆಸ್ತಾ ಇದ್ದಾರೆ. ಈ ಅದಾಲತಿಂದ ಜನಗಳಿಗೆ ಸಾಮರಸ್ಯ ಮೂಡ್ತದೆ, ಅದೇ ರೀತಿ ಅವರ ಸಮಸ್ಯೆಗಳು ತೀರ್ತದೆ. ಹಾಗಾಗಿ ಅಂತ ನನ್ನ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಆಕ್ಸಿಡೆಂಟ್ ಆಗಿ ಬನ್ನೇರುಘಟ್ಟ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆದರು. 24 ಏಪ್ರಿಲ್ 29 ಅವ್ರು ಎಕ್ಸ್ಪೈರ್ ಆಗಿದ್ದು ಬೆಂಗಳೂರಲ್ಲಿ. ಕೇಸ್ ನಡೀತಾ ಇದೆ. ಲೋಕೇಶ್ ಸರ್ ನಡೆಸ್ಕೊಡ್ತಾ ಇದ್ದಾರೆ ಕೇಸ್. ಅಷ್ಟು ತೀರ್ಕೊಂಡ 2024ರಲ್ಲಿ ನಡೀತಾ ಇದೆ. ಲಾಯರ್ ನಡೆಸ್ಕೊಟ್ಟಿದ್ದಾರೆ. ಇವತ್ತು ಆಗಿದೆ. 1 ಕೋಟಿ ಅಮೌಂಟ್ ಇದೆ. 1,77,00,000 ಜೋರಕ್ಕೆ 2024ರಲ್ಲಿ ಸೆಪ್ಟೆಂಬರ್ 10ರಲ್ಲಿ ಅಲ್ಲೂ ಚಿಕ್ಕಳೂರಮ್ಮ ದೇವಸ್ಥಾನಕ್ಕೆ ಹೋಗಿದ್ರು. ಕೈ ಮುಗಿದು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಬೈಕು ಗುದ್ಕೊಂಡು ಹೋಗಿರೋದು. ಅದು ಸ್ಪೈನಲ್ ಕಾರ್ಡು ಮತ್ತು 2 ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ರೋಟರಿ ಕ್ಲಬ್ ಆಫ್ ಕ್ವಾಂಟಾ, ಶ್ರೀ ಹಾಸನಾಂಬ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಗುಡ್ ಸಿಟಿಸನ್ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಇಂದು ಆಯೋಜಿಸಿದ ವಾಕಥಾನ್ ಮತ್ತು ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು 1989ರಲ್ಲಿ ಯುನೈಟೆಡ್ ನೇಷನ್ಸ್ನಿಂದ ಆರಂಭವಾದ ಈ ದಿನಾಚರಣೆಯು 2 ಮುಖ್ಯ ಉದ್ದೇಶಗಳನ್ನು ಹೊಂದಿದೆ. ಮೊದಲನೆಯದಾಗಿ ಜನಸಂಖ್ಯೆಗೆ ಸಂಬಂಧಿಸಿದ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಎರಡನೆಯದಾಗಿ ಲಭ್ಯವಿರುವ ಸೀಮಿತ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಬಗ್ಗೆ ಜನರಿಗೆ ಅರಿವು ನೀಡುವುದು ಎಂದು ತಿಳಿಸಿದರಲ್ಲದೆ, ನೈಸರ್ಗಿಕ ಸಂಪನ್ಮೂಲಗಳು ಸೀಮಿತವಾಗಿವೆ, ಆದರೆ ಜನಸಂಖ್ಯೆ ಮಿತಿ ಮೀರುತ್ತಿದೆ. ಮಹಾತ್ಮ ಗಾಂಧೀಜಿಯವರ ಮಾತಿನಂತೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗಳನ್ನು ಪೂರೈಸುವಷ್ಟು ಸಂಪನ್ಮೂಲಗಳಿವೆ, ಆದರೆ ಪ್ರತಿಯೊಬ್ಬರ ದುರಾಸೆಯನ್ನು ಪೂರೈಸುವಷ್ಟಿಲ್ಲ.
ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ವಿದ್ಯಾರ್ಥಿಗಳು ಮತ್ತು ಯುವಕರು ಈ ದೇಶದ ಹಾಗೂ ವಿಶ್ವದ ಭವಿಷ್ಯವಾಗಿದ್ದಾರೆ. ಅವರಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡುವ ಮೂಲಕ ಅವರು ಪ್ರಕೃತಿ ಮತ್ತು ಸಮಾಜದ ಬಗ್ಗೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವಂತೆ ಪ್ರೇರೇಪಿಸಬೇಕಿದೆ ಎಂದರು. ವಾಕಥಾನ್ ಗುಡ್ ಸಿಟಿಸನ್ ಕಾಲೇಜಿನಿಂದ ಆರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ರಸ್ತೆ, ಶಂಕರಮಠ ರಸ್ತೆ, ಮಲ್ಲಿಗೆ ರೆಸಿಡೆನ್ಸಿ ರಸ್ತೆ, ಹೇಮಾವತಿ ಪ್ರತಿಮೆ ಮಾರ್ಗವಾಗಿ ಎನ್ನಾ ವೃತ್ತದವರೆಗೆ ಸಾಗಿ ಬಳಿಕ ಎನ್ನಾ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕರಿಗೆ ಜನಸಂಖ್ಯೆ ನಿಯಂತ್ರಣ, ಕುಟುಂಬ ಕಲ್ಯಾಣ, ಸಾರ್ವಜನಿಕ ಆರೋಗ್ಯ ಹಾಗೂ ಸಾಮಾಜಿಕ ಜಾಗೃತಿಯ ಕುರಿತು ಅರಿವು ಮೂಡಿಸಿದರು. 300-400 ಜನ ವಿದ್ಯಾರ್ಥಿನಿಗಳು, ರೋಟರಿ ಕ್ವಾಂಟಾ ತಂಡದ ಸದಸ್ಯರು ಮತ್ತು ಮುಖಂಡರು, ನಮ್ಮ ಎಲ್ಲ ಗುರುಗಳೇ, ಅಧಿಕಾರಿ ಮತ್ತು ಸಿಬ್ಬಂದಿಗಳು, ನಾವು ಎಲ್ಲರೂ ಇಲ್ಲಿ ಸೇರಿಸಿದ್ದೀವಿ. ಇವತ್ತು ವಿಶ್ವ ಹೆಣ್ಣು ದಿನಾಚರಣೆ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತಕ್ಕಂಥ ಬೆಳಗ್ಗೆಯಿಂದನೇ ಒಂದು ಜಾಗೃತಿ ಜಾಥಾ DC ಆಫೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಜಾಗೃತಿ ಜಾಥಾದ ಉದ್ದೇಶ ಏನು? 1989ನಲ್ಲಿ ಯುನೈಟೆಡ್ ನೇಷನ್ಸಿಂದನೇ ಇದು ಕಾರ್ಯಕ್ರಮದ ಪ್ರಾರಂಭ ಆಯಿತು. 2 ಉದ್ದೇಶದಿಂದನೇ. ಒಂದು, ನಮ್ಮ ಜನಸಂಖ್ಯೆಗೆ ನಮಗೆ ಒಂದು ಹಬ್ಬ ಆಗಿ ಒಂದು ಆಚರಿಸಬೇಕು, ಜನ ಸಂಪನ್ಮೂಲಗಳಿಗೆ. 2ನೇ ಉದ್ದೇಶ ಏನು? ನಮ್ಮ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ಜನರಲ್ಲಿ ಒಂದು ಜಾಗೃತಿ ಆಗಬೇಕು. ಎನ್ವೈರ್ಮೆಂಟಲ್ ರಿಸೋರ್ಸ್ ಇಸ್ ಫೈನೈಟ್, ಹ್ಯೂಮನ್ ಪಾಪ್ಯುಲೇಷನ್ ಮೇ ಬಿಕಮ್ ಇನ್ಫೈನೈಟ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ. ದ ವರ್ಲ್ಡ್ ಹ್ಯಾಸ್ ಎನಫ್ ಫಾರ್ ಎವ್ರಿ ಒನ್ಸ್ ನೀಡ್ ಬಟ್ ನಾಟ್ ಎನಫ್ ಫಾರ್ ಎವ್ರಿ ಒನ್ಸ್ ಗ್ರೀಡ್. ಇದೇ ಉದ್ದೇಶದಿಂದನೇ ಪ್ರತಿ ವರ್ಷ 11ನೇ ಜುಲೈಗೆ ನಾವು ವರ್ಲ್ಡ್ ಪಾಪ್ಯುಲೇಷನ್. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ್, ಯತೀಶ್, ಹೇಮಂತ್ ಕುಮಾರ್, ಸನ್ಮತಿ ಸೇರಿದಂತೆ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ರೋಟರಿ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಸಕಲೇಶಪುರ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಯಿಂದ ಉಂಟಾಗಿರುವ ಹಾನಿಯನ್ನು ಸರಿದೂಗಿಸಲು ಹಾಗೂ ಮಲೆನಾಡು ಭಾಗಕ್ಕೆ ಅಗತ್ಯ ಇರುವ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಒತ್ತಾಯಿಸಿದ್ದಾರೆ. ಸಕಲೇಶಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿವಿಧ ಇಲಾಖಾಧಿಕಾರಿಗಳೊಂದಿಗೆ ಮಳೆ ಹಾನಿ ಕುರಿತಾದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಬಾರಿ ಮಳೆಯ ಪ್ರಮಾಣ ತುಸು ಕಡಿಮೆ ಇದ್ದರೂ ಸುರಿದ ಮಳೆಯಿಂದ ಹಲವೆಡೆ ರಸ್ತೆಗಳು ಹದಗೆಟ್ಟಿವೆ, ತಡೆಗೋಡೆಗಳು ಕುಸಿದಿವೆ ಹಾಗೂ ಸರ್ಕಾರಿ ಶಾಲೆಗಳಿಗೆ ಹಾನಿಯಾಗಿದೆ ಎಂದು ಮಾಹಿತಿ ನೀಡಿದರು. ಕಳೆದ 3 ವರ್ಷಗಳಿಂದ ತಾಲೂಕಿಗೆ ಯಾವುದೇ ಮನೆಗಳು ಮಂಜೂರಾಗಿಲ್ಲ. ಬಡವರ ಹಿತದೃಷ್ಟಿಯಿಂದ ಪ್ರತಿ ತಾಲೂಕಿಗೆ ಕನಿಷ್ಠ 5,000 ಮನೆಗಳನ್ನು ತಾರತಮ್ಯವಿಲ್ಲದೆ ಮಂಜೂರು ಮಾಡಬೇಕು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಂಪೂರ್ಣ ಮನೆ ಹಾನಿಗೆ 5 ಲಕ್ಷ ಪರಿಹಾರ ನೀಡಲಾಗುತ್ತಿತ್ತು. ಈಗಿನ 1.20 ಲಕ್ಷ ಪರಿಹಾರ ಅತಿ ಕಡಿಮೆ. ಅಲ್ಲದೆ ಸರ್ಕಾರಿ ಜಾಗದಲ್ಲಿರುವ ಬಡವರ ಮನೆಗಳು ಹಾನಿಗೊಳಗಾದರೆ ಪರಿಹಾರ ಸಿಗದ ಪರಿಸ್ಥಿತಿ ಇದೆ. ಹೀಗಾಗಿ ಮಲೆನಾಡು ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಬಡವರ ಪರ ನಿಯಮಗಳನ್ನು ಸಡಿಲಿಸಬೇಕೆಂದು ಆಗ್ರಹಿಸಿದರು. ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಜಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಗಮನದಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು, ಎತ್ತಿನೊಳೆ ಇರ್ಬೋದು, PWD ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಈ ಎಲ್ಲ ಇಲಾಖೆಗಳನ್ನ ಎಲ್ಲಿ ಶಾಲೆಗಳ ಮೇಲ್ಛಾವಣಿಗಳು ದುರಸ್ತಿ ಆಗಬೇಕು, ಯಾಕೆ ಮಳೆ ಹೆಚ್ಚಾಗಿರೋದ್ರಿಂದ ಎಲ್ಲೋ ಗೋಡೆಗಳು ಬಿದ್ದು ಮತ್ತು ಬೇರೆ ಏನೋ ಒಂದು ಅನಾಹುತ ಆಗಬಾರ್ದು ಅಂತಕ್ಕಂಥ ಹಿತದೃಷ್ಟಿಯಿಂದ, ಮತ್ತು ಎಲ್ಲಿ ರಸ್ತೆಗಳು ಕುಸಿಯ ಹಂತದಲ್ಲಿದ್ದಾವೆ, ಎಲ್ಲಿ ಬ್ರಿಡ್ಜ್ಗಳು ಶಿಥಿಲ ಆಗಿದ್ದಾವೆ, ಅಂಗನವಾಡಿಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಮೇಲ್ಛಾವಣಿ ಬಗ್ಗೆ ಅಧಿಕಾರಿಗಳ ಜೊತೆ ಡಿಸ್ಕಷನ್ ಮಾಡಿ ಒಂದು ಎಲ್ಲ ಕಡೆ ಇರ್ತಕ್ಕಂಥ ಮಾಹಿತಿನ ತಗೊಂಡು ನಾವು ಮಾಹಿತಿ ಕೊಟ್ಟರೆ ನಾವು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಇರ್ತಕ್ಕಂಥ ವ್ಯವಸ್ಥೆ ದೃಷ್ಟಿಯಿಂದ ಮೇಲ್ಛಾವಣಿ ದುರಸ್ತಿ ಇರ್ಬೋದು, ಲ್ಯಾಂಡ್ ಸ್ಲೈಡ್ ಆಗ್ತದೆ. ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ, ಲೋಕೋಪಯೋಗಿ ಇಲಾಖೆಯ ಅಭಿಯಂತರ ಅಬ್ದುಲ್ ರಜಾಕ್, ಎತ್ತಿನಹೊಳೆ ಯೋಜನೆಯ ಅಭಿಯಂತರ ಪ್ರಮೋದ್, ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಭಿಯಂತರ ಲಖನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನೈಸರ್ಗಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಸುರಕ್ಷಿತ ಕೀಟನಾಶಕ ಬಳಕೆಗೆ ಆದ್ಯತೆ ನೀಡಿದರೆ ಮಣ್ಣಿನ ಫಲವತ್ತತೆ ಹೆಚ್ಚುವುದರೊಂದಿಗೆ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಗುಣಮಟ್ಟದ ಹಾಗೂ ಆರೋಗ್ಯಕರ ಆಹಾರ ಉತ್ಪಾದನೆ ಸಾಧ್ಯವಾಗುತ್ತದೆ ಎಂದು ಹೆತ್ತೂರು ಎಸಳೂರು ಕೃಷಿ ಅಧಿಕಾರಿ ಕೇಶವಮೂರ್ತಿ ಹೇಳಿದ್ದಾರೆ. ವಡಲಹಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ವತಿಯಿಂದ ಕೃಷಿ ಇಲಾಖೆ ಸಕಲೇಶಪುರ ಸಹಯೋಗದಲ್ಲಿ ಸಸ್ಯ ಸಂರಕ್ಷಣೆ ಯೋಜನೆಯಡಿ ಸುರಕ್ಷಿತ ಕೀಟನಾಶಕ ಬಳಕೆ ಹಾಗೂ ನೈಸರ್ಗಿಕ ಕೃಷಿ ಕುರಿತು ಆಯೋಜಿಸಿದ್ದ ವಿಶೇಷ ತರಬೇತಿ ಮತ್ತು ಮಾಹಿತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜೀವಾಮೃತ, ಘನಜೀವಾಮೃತ, ಬೀಜಾಮೃತ, ದಶಪರ್ಣ ಕಷಾಯದಂತಹ ನೈಸರ್ಗಿಕ ಕೃಷಿ ವಿಧಾನಗಳು ಮಣ್ಣಿನ ಜೀವಂತಿಕೆಯನ್ನು ಹೆಚ್ಚಿಸಿ ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತವೆ. ಇದರಿಂದ ಪರಿಸರ ಸಂರಕ್ಷಣೆ ಜೊತೆಗೆ ರೈತರ ಆರೋಗ್ಯವು ಕಾಪಾಡಲ್ಪಡುತ್ತದೆ ಎಂದು ತಿಳಿಸಿದರು. ಕೀಟನಾಶಕಗಳನ್ನು ಅಗತ್ಯವಿದ್ದಾಗ ಮಾತ್ರ ಕೃಷಿ ಇಲಾಖೆ ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಬಳಸಬೇಕು. ಔಷಧಿ ಸಿಂಪಡಿಸುವ ವೇಳೆ ಕೈಗವಸು, ಮಾಸ್ಕ್, ಬೂಟು ಹಾಗೂ ರಕ್ಷಣಾ ಉಡುಪು ಧರಿಸುವುದು ಕಡ್ಡಾಯವಾಗಿದ್ದು ಗಾಳಿಯ ದಿಕ್ಕಿಗೆ ವಿರುದ್ಧವಾಗಿ ಸಿಂಪಡಣೆ ನಡೆಸಬೇಕು. ಬಳಸಿದ ಖಾಲಿ ಡಬ್ಬಿಗಳನ್ನು ನೀರಿನ ಮೂಲಗಳು ಅಥವಾ ಹೊಲಗಳಲ್ಲಿ ಎಸೆಯದೆ ಸುರಕ್ಷಿತವಾಗಿ ವಿಲೇವಾರಿ ಮಾಡುವಂತೆ ರೈತರಿಗೆ ಸಲಹೆ ನೀಡಿದರು.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವಳಲಹಳ್ಳಿ ಗ್ರಾಮ ಪಂಚಾಯತಿ ಬೆಳೆಗಾರರ ಸಂಘದ ಅಧ್ಯಕ್ಷ ವಿಪಿ ವಿಶ್ವನಾಥ್ ಮಾತನಾಡಿ, ರೈತರು ಭೂಮಿಯ ಫಲವತ್ತತೆಯನ್ನು ಕಾಪಾಡುವುದು ತಮ್ಮ ಜವಾಬ್ದಾರಿಯಾಗಿದೆ. ಮುಂದಿನ ಪೀಳಿಗೆಗೆ ಉತ್ತಮ ಕೃಷಿ ಭೂಮಿಯನ್ನು ಉಳಿಸಿಕೊಡುವ ನಿಟ್ಟಿನಲ್ಲಿ ನೈಸರ್ಗಿಕ ಕೃಷಿ ಮತ್ತು ಸುರಕ್ಷಿತ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಎಂದರು. ತರಬೇತಿ ಕಾರ್ಯಕ್ರಮದಲ್ಲಿ ಸುರಕ್ಷಿತ ಕೀಟನಾಶಕ ಬಳಕೆ, ಬೀಜೋಪಚಾರ, ನೈಸರ್ಗಿಕ ಕೀಟ ನಿಯಂತ್ರಣ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ಮಾಹಿತಿ ನೀಡಲಾಯಿತು. ಡೈರೆಕ್ಟ್ ಆಗಿ ನಾವು ಟಾರ್ಗೆಟ್ ಮಾಡೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಫ್ ದಿ ಪೆಸ್ಟಿಸೈಡ್ ಇನ್ಸೆಕ್ಟ್ಸ್. ಯಾವುದೇ ಔಷಧಿ ನಾವು ಕೆಮಿಕಲ್ಸ್ ಕೃಷಿ ವಿಜ್ಞಾನಿಗಳು ಟಾರ್ಗೆಟ್ ಮಾಡೋದು, ಕೆಮಿಸ್ಟ್ ಟಾರ್ಗೆಟ್ ಮಾಡೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನ ಬ್ರೇಕ್ ಮಾಡ್ಲಿ ಅಂತ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬ್ರೇಕ್ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಪ್ರಾಣ ಹೋಗುತ್ತೆ. ಆ ತರ ಕೆಮಿಕಲ್ಸ್ ನ ನಾವು ಡೆವಲಪ್ ಮಾಡಬಹುದು, ಹೈ ಮಾಲಿಕ್ಯೂಲ್ ಕೆಮಿಕಲ್ಸ್. ಸೊ ರೆಡ್ ಕಲರ್ ಇರ್ತಕ್ಕಂಥ ಕೆಮಿಕಲ್ ನ ಬಳಕೆ ಮಾಡ್ಬೇಕಾದ್ರೆ ನಿಮ್ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ನಾವು ಇದು ಹೈಲಿ ಟಾಕ್ಸಿಕ್, ಇದು ಸ್ಪ್ರೇ ಮಾಡ್ಬೇಕಾದ್ರೆ ನಾವು ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಳೇಬೇಕು ಅಂತ. ಅದೇ ರೀತಿ ನೆಕ್ಸ್ಟ್ ಲೈಟ್ಲಿ ಟಾಕ್ಸಿಕ್ ಯಾವುದು ಯೆಲ್ಲೋ, ಬ್ಲೂ ಕಲರ್, ಈ ಮೂರು ಡೇಂಜರ್. ಗ್ರೀನ್ ಕಲರ್ ಮಾತ್ರ ಸ್ವಲ್ಪ ಏನ್ ಕೊಟ್ಟಿರ್ತೀವಿ, ನೀವು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಹೋದಾಗ ಸ್ವಲ್ಪ ಸುಧಾರಿಸ್ಕೊಳ್ಳಕ್ಕೆ ಟೈಮ್ ಕೊಡುತ್ತೆ. ಅಂದ್ರೆ ಟೈಮ್ ಕೊಡುತ್ತೆ ಅಂದ್ರೆ 1-2 ತಿಂಗಳ ಕಾಲ ಇವ್ರು ಬದುಕಲಿಕ್ಕೆ ಚಾನ್ಸಸ್ ಇರುತ್ತೆ ಅಂತ. ಅಷ್ಟೊಳಗಡೆ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ರುದ್ರೇಶ್ ವಳಲಹಳ್ಳಿ, ಕಾರ್ಯದರ್ಶಿ ಅರುಣ್ ಗೌಡ ಕರಡಿಗಾಲ, ಖಜಾಂಚಿ ಹಿರದನಹಳ್ಳಿ ಹೂವಣ್ಣಗೌಡ, ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೊಡ್ಡಬೆಟ್ಟಹಳ್ಳಿ ಹಾಗೂ ಅಟ್ಟೂರು ಲೇಔಟ್ ವ್ಯಾಪ್ತಿಯಲ್ಲಿ ಕಾವೇರಿ ನೀರು ಸಂಪೂರ್ಣ ಕಲುಷಿತಗೊಂಡಿದ್ದು ಮಣ್ಣು ಮಿಶ್ರಿತ ನೀರು ಪೂರೈಕೆಯಾಗುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಪ್ರದೇಶದಲ್ಲಿ ನಡೆಯುತ್ತಿದ್ದ ಖಾಸಗಿ ಗ್ಯಾಸ್ ಕಂಪನಿಯ ಪೈಪ್ಲೈನ್ ಕಾಮಗಾರಿಯ ವೇಳೆ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಕಾವೇರಿ ನೀರಿನ ಪೈಪ್ಲೈನ್ ಹಾನಿಗೊಳಗಾಗಿದೆ. ಇದರಿಂದಾಗಿ ಪೈಪ್ಲೈನ್ನಲ್ಲಿದ್ದ ಮಣ್ಣು ಕುಡಿಯುವ ನೀರಿನ ಸರಬರಾಜು ಮಾರ್ಗವನ್ನು ಸೇರಿಕೊಂಡಿದೆ. ಇದರ ಪರಿಣಾಮ ನಿವಾಸಿಗಳ ಮನೆಗಳಲ್ಲಿನ ಸಂಪ್ ಮತ್ತು ವಾಟರ್ ಟ್ಯಾಂಕ್ಗಳಿಗೆ ಮಣ್ಣು ಮಿಶ್ರಿತ ಕಲುಷಿತ ನೀರು ಹರಿದು ಬಂದಿದೆ. ಈ ಕುರಿತು ಸ್ಥಳೀಯರು BWSSB ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅವ್ಯವಸ್ಥೆಗೆ ಕಾರಣ ಎಂದು ಆರೋಪಿಸಿದ್ದಾರೆ. ನಿವಾಸಿಗಳು ತಮ್ಮ ಮನೆಗಳ ಸಂಪ್ ಮತ್ತು ವಾಟರ್ ಟ್ಯಾಂಕ್ಗಳನ್ನು ಸ್ವಂತ ಖರ್ಚಿನಲ್ಲಿ ಶುಚಿಗೊಳಿಸುತ್ತಿದ್ದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಹಿಡಿ ಶಾಪ ಹಾಕುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಲುಷಿತ ನೀರು ಪೂರೈಕೆಯನ್ನು ನಿಲ್ಲಿಸಿ ಪೈಪ್ಲೈನ್ ಅನ್ನು ದುರಸ್ತಿಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಚಾಮರಾಜನಗರದ ಪ್ರಮುಖ ಜಂಕ್ಷನ್ಗಳಾದ ಪಚ್ಚಪ್ಪ ಸರ್ಕಲ್ ಮತ್ತು ಬರಹಳ್ಳಿ ಸರ್ಕಲ್ ನವೀಕೃತಗೊಂಡಿರುವ ನೂತನ ಫೈಬರ್ ನಿರ್ಮಿತ ಪೊಲೀಸ್ ಚೌಕಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಅವರು ವಾಹನ ಸವಾರರು ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ವಹಿಸಬೇಕು. ಸಂಚಾರ ಸುರಕ್ಷತಾ ನಿಯಮಗಳನ್ನು ಅನುಸರಿಸುವುದರಿಂದ ಅಪಘಾತಗಳನ್ನು ತಡೆಗಟ್ಟಬಹುದು ಮತ್ತು ಜೀವಹಾನಿಯನ್ನು ತಪ್ಪಿಸಬಹುದು. ಹಾಗಾಗಿ ಸಾರ್ವಜನಿಕರು ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮನವಿ ಮಾಡಿದರು. ಈ ವೇಳೆ ನೂತನವಾಗಿ ನಿರ್ಮಿಸಲಾಗಿರುವ ಚೌಕಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಉಪವರಿಷ್ಠಾಧಿಕಾರಿ ಶಶಿಧರ್ ಹಾಗೂ ಡಿವೈಎಸ್ಪಿ ಸ್ನೇಹರಾಜ್ ಅವರು ವೀಕ್ಷಿಸಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಮತ್ತೆ ಕಾನೂನು ಬಗ್ಗೆ ಅರಿವು ಮತ್ತೆ ಕ್ರೈಮ್ ಬಗ್ಗೆ ಏನಾದ್ರೂ ಅವೇರ್ನೆಸ್ ಕೊಡುವಂತಹ ಆ ಒಂದು ಇದು ಬರುತ್ತೆ. ಅಂದ್ರೆ ಅಲ್ಲಿ ಒಂದು ಡಿಸ್ಪ್ಲೇ ಬರುತ್ತೆ, ಆ ಡಿಸ್ಪ್ಲೇಲಿ ಏನು ಬರುತ್ತೆ ಅದು ಅನೌನ್ಸ್ ಆಗುತ್ತೆ. ಆ ರೀತಿ ವ್ಯವಸ್ಥೆ ಮಾಡ್ತಾ ಇದೀವಿ. ಆಮೇಲೆ ಟ್ರಾಫಿಕ್ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಮತ್ತೆ ಜನಗಳಿಗೆಲ್ಲ ಅವೇರ್ನೆಸ್ ಮಾಡ್ಲಿಕ್ಕೆ ಅಲ್ಲಿ ಮೈಕು ಕೂಡ ಸದ್ಯದಲ್ಲಿ ವ್ಯವಸ್ಥೆ ಮಾಡ್ತೀವಿ. ಯಾರಾದ್ರೂ ಜೀಬ್ರಾ ಕ್ರಾಸ್ ಇರುತ್ತೆ, ಕ್ರಾಸ್ ಇಂದ ಯಾರಾದ್ರೂ ಕ್ರಾಸ್ ಮಾಡ್ಬೇಕಾದ್ರೆ ಮತ್ತೆ ಏನಾದ್ರೂ ಜೀಬ್ರಾ ಕ್ರಾಸ್ ಒಳಗಡೆ ವೆಹಿಕಲ್ ಅನ್ನ ಬಂದು ಯಾರಾದ್ರೂ ನಿಲ್ಸ್ಕೊಂಡಿದ್ರೆ ಅವ್ರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ದೂರದಿಂದ ಹೇಳಕ್ ಆಗಲ್ಲ. ಅದೇ ರೀತಿ ಒಂದು ಮೈಕ್ ಅನ್ನು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು. ಐಎಂಎ ಪ್ರಕರಣ, PRC ವಿವಾದ ಹಾಗೂ KPSCಗೆ ಸಂಬಂಧಿಸಿದ ಆರೋಪಗಳ ಕುರಿತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು, ಕಾನೂನು ಎಲ್ಲರಿಗೂ ಒಂದೇ ಆಗಿದ್ದು ನಿಯಮಾನುಸಾರವೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಐಎಂಎ ಪ್ರಕರಣದಲ್ಲಿ ಮಾಜಿ ಸಚಿವ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವ ಮನವಿಯ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಕಾನೂನು ತನ್ನದೇ ಆದ ಕೆಲಸ ಮಾಡುತ್ತದೆ, ಯಾರು ಕಾನೂನಿಗಿಂತ ಮೇಲಲ್ಲ. ರಾಜ್ಯಪಾಲರು ಈ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದು, ಅನುಮತಿ ನೀಡಿದ ನಂತರ ಮುಂದಿನ ಕಾನೂನು ಪ್ರಕ್ರಿಯೆಗಳು ನಡೆಯಲಿವೆ. ಮೊದಲೇ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರುವುದು ಸರಿಯಲ್ಲ ಎಂದು ತಿಳಿಸಿದರು. PRC ವಿತರಣೆ ಮತ್ತು ಮತದಾರರ ಪಟ್ಟಿಗೆ ಸಂಬಂಧಿಸಿದ ಬಿಜೆಪಿ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿ, PRC ನೀಡುವುದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯವೇ ಹೊರತು ರಾಜಕೀಯ ಪಕ್ಷಗಳದ್ದಲ್ಲ. ಅರ್ಹ ಮತದಾರರನ್ನ ಸೇರಿಸುವುದು ಸರ್ಕಾರದ ಜವಾಬ್ದಾರಿ. ಅಕ್ರಮ ವಲಸಿಗರಿಗೆ PRC ನೀಡಲಾಗುತ್ತಿದೆ ಎಂಬ ಬಿಜೆಪಿ ಆರೋಪ ಆಧಾರರಹಿತವಾಗಿದೆ. ಇದನ್ನು ಸಾಬೀತುಪಡಿಸಲು ಬಿಜೆಪಿ ಮುಂದಾಗಲಿ ಎಂದು ಸವಾಲು ಹಾಕಿದರು. ಜೊತೆಗೆ KPSCಯಲ್ಲಿ ಸಮನ್ವಯ, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯ ಕೊರತೆ ಎದ್ದು ಕಾಣುತ್ತಿದೆ. ಇಂತಹ ಸ್ಥಿತಿ ಯಾವುದೇ ರಾಜ್ಯಕ್ಕೂ ಒಳ್ಳೆಯ ಬೆಳವಣಿಗೆಯಲ್ಲ. ಆಯೋಗವೇ ತನ್ನ ವಿಶ್ವಾಸಾರ್ಹತೆಯನ್ನು ಪುನಃಸ್ಥಾಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದಿದ್ದಾರೆ. ಇವತ್ತು 32 ಫೋರೆನ್ಸಿಕ್ ಮೊಬೈಲ್ ವ್ಯಾನ್ಗಳನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ. ಅದ್ರ ಜೊತೆಗೆ 75 ಬೊಲೆರೋ. ಸೊ ಒಟ್ಟಾರೆ ಸುಮಾರು 107 ವಾಹನಗಳನ್ನು ನಾವು ನಮ್ಮ ಇಲಾಖೆಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದೀವಿ. FSL ಮೊಬೈಲ್ ವ್ಯಾನ್ಗಳಿಂದ ವೈಜ್ಞಾನಿಕವಾಗಿ
ನಾವು ಸಾಕ್ಷಿಗಳನ್ನು ಸಂರಕ್ಷಣೆ ಮಾಡ್ಬೋದು ಮತ್ತು ಸುರಕ್ಷಿತವಾಗಿ ಅದನ್ನು ನೋಡ್ಬೋದು. ಮತ್ತು ನಾವು ಯಾವಾಗ ಕೋರ್ಟಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಎವಿಡೆನ್ಸನ್ನು ಕಂಪ್ಲೀಟಾಗಿ ಸೈಂಟಿಫಿಕ್ ವೇನಲ್ಲಿ ನಾವು ಮಾಡ್ಬೋದು. ಮುಂಚೆ ಏನಾಗ್ತಾ ಇತ್ತು, ರಾಮಮಂದಿರದ ಹಣಕಾಸು ಅಕ್ರಮ, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಹಾಗೂ ರಾಜ್ಯ ಕೇಂದ್ರ ರಾಜಕೀಯ ಬೆಳವಣಿಗೆಗಳ ಕುರಿತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ, ರಾಮಮಂದಿರಕ್ಕೆ ಸಂಬಂಧಿಸಿದ ಆರೋಪಗಳು ಹಾಗೂ ವಿವಿಧ ರಾಜಕೀಯ ಬೆಳವಣಿಗೆಗಳ ಕುರಿತು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರವನ್ನು ಟೀಕಿಸಿದ್ದಾರೆ. ರಾಮಮಂದಿರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಣಕಾಸು ಅಕ್ರಮದ ಆರೋಪಗಳ ಕುರಿತು ಸಿಬಿಐ ತನಿಖೆ ನಡೆಸಬೇಕು. ಈ ಪ್ರಕರಣದ ನೈತಿಕ ಹೊಣೆ ಹೊತ್ತ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಾಡುತ್ತಿರುವ ಆರೋಪಗಳನ್ನು ತಳ್ಳಿ ಹಾಕಿದ ಅವರು, ಬಿಜೆಪಿ ನಾಯಕರು ತಮ್ಮ ವಿರುದ್ಧ ಇರುವ ಆರೋಪಗಳಿಗೆ ಬದಲು ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದರು. ಚೆಕ್ ಮೂಲಕ ಲಂಚ ತೆಗೆದುಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಇತಿಹಾಸ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಬೇಬಿ ಯಡಿಯೂರಪ್ಪನವರ ಪಿತಾಮಹ ಯಡಿಯೂರಪ್ಪನವರು, BSY ಯಡಿಯೂರಪ್ಪ, ಅದಕ್ಕೆ ಬೇಬಿ ಯಡಿಯೂರಪ್ಪ ಅಂತ ಇದ್ದೀನಿ. ಅದ್ರ ಜೊತೆಗೆ ಇವರು ನೈತಿಕತೆಯ ಪಾಠ ಕಾಂಗ್ರೆಸ್ ಪಕ್ಷದವ್ರಿಗೆ ಹೇಳ್ತಾ ಇದ್ದಾರೆ. ಸೋನಿಯಾ ಗಾಂಧಿಯವ್ರ ಮೇಲೆ ಕೇಸ್ ಇಲ್ವಾ, ರಾಹುಲ್ ಗಾಂಧಿಯವ್ರ ಮೇಲೆ ಕೇಸ್ ಇಲ್ವಾ, ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗಾಗಲೇ 10 ವರ್ಷದಿಂದ ಓಡಾಡ್ತಾ ಇದೆ. ಇವ್ರಿಗೆ ಯಾರಾದರೂ ಕೋರ್ಟಲ್ಲಿ ಸರ್ಕಾರ ಇವ್ರದ್ದು ಏನಾದರೂ ಅವ್ಯವಹಾರ ಆಗಿದರೆ ಅದನ್ನು ಹಾಕಲಿ. ಅದು ಕಂಪನೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ. ಕುಕನೂರು ಪಟ್ಟಣದಲ್ಲಿಂದು ಆಯೋಜಿಸಲಾಗಿದ್ದ ಬಡಜುಗರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕ ಹಾಗೂ ಮಹಿಳಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಯಶಸ್ವಿಯಾಗಿ ಜರುಗಿದೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿರ್ಗಮನ ಅಧ್ಯಕ್ಷ ಅಂದಾನಪ್ಪ ಅಂಗಡಿ, ನನ್ನ ಅವಧಿಯಲ್ಲಿ ತಾಲೂಕಿನಲ್ಲಿ ಸಂಘವು ಸರ್ವತೋಮುಖವಾಗಿ ಅಭಿವೃದ್ಧಿ ಕಂಡಿದೆ. ಸಮಾಜದ ಏಳಿಗೆಗಾಗಿ ತಾಲೂಕಿನ ರಾಜಕೀಯ ಗಣ್ಯರು ಹಾಗೂ ದಾನಿಗಳು ನೀಡಿದ ಆರ್ಥಿಕ ಪ್ರೋತ್ಸಾಹವನ್ನು ಪಾರದರ್ಶಕವಾಗಿ ಬಳಕೆ ಮಾಡಲಾಗಿದೆ. ಆದರೆ ನಮ್ಮ ಸಮಾಜದ ಅಭಿವೃದ್ಧಿಯನ್ನು ಸಹಿಸದ ಕೆಲ ಕಿಡಿಗೇಡಿಗಳು ಸಂಘದ ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಇಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ತೀವ್ರವಾಗಿ ಟೀಕಿಸಿದರು. ಸಂಘದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ ಅವರು ನೂತನವಾಗಿ ಅಧಿಕಾರ ವಹಿಸಿಕೊಂಡ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ನೂತನ ತಂಡವು ಸಂಘದ ಉದ್ದೇಶಗಳನ್ನು ಎತ್ತಿ ಹಿಡಿದು ಸಮಾಜದ ಒಳಿತಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಎಂದು ಆಶಿಸಿದರು. ಕೆಲವು ಹಿರಿಯರು ಕೂಡಿ ಮಾಡಬೇಕಂತ ಇಚ್ಛೆಯಿಂದ 1920ರಲ್ಲಿ ಸುಮಾರು 2020ರಲ್ಲಿ ಅನೇಕ ಹಿರಿಯರು ದಿವಂಗತ ಮಾನ್ಯ ಶ್ರೀ ಶೇಖರಪ್ಪ ವಾರದವರು, ರಂಗಪ್ಪ ಜವಳಿಯವರು, ವೀರಣ್ಣ ಗುತ್ತಿ ಅವರು ಇವೆಲ್ಲರೂ ಆಗಮಿಸಿ ಈ ಸಂಘವನ್ನು ಸ್ಥಾಪನೆ ಮಾಡಿದ್ವಿ. ಈ ಸಂಘ ಸ್ಥಾಪನೆ ಮಾಡೋ ಕಾರ್ಯಕ್ರಮವನ್ನು ಪಕ್ಕದ ಹಳ್ಳಿ ರಾಜೂರು ಗ್ರಾಮದ ಸಮಾಜದವರು ಎಲ್ಲ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟು ಅವರಿಗೆ ಸಮಾಜದ ವತಿಯಿಂದ ತುಂಬ ಅಭಿನಂದಿಸುತ್ತಾರೆ. ಇದಲ್ಲದೆ ಈ ಸಂಘಕ್ಕೆ ಉದ್ಘಾಟಕರು ಮಾನ್ಯ ಶ್ರೀ ಹಾಲಪ್ಪನವರು, ಬಸಪ್ಪನವರು. ಸಮಾರಂಭದಲ್ಲಿ ಸಂಘದ ಪ್ರಮುಖರಾದ ಅಂದಪ್ಪ ಜವಳಿ, ವೀರೇಶ್ ಬಂಗಾರಶೆಟ್ಟಿ, ಪ್ರಭು ಹೊಸಂಗಡಿ, ಕಪ್ಪತ್ತಪ್ಪ ನಾಲ್ವಡ್ ಸೇರಿದಂತೆ ಸಮಾಜ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅರ್ಕಲಗೂಡು ಪಟ್ಟಣದ ಹೊರವಲಯದ ಶಂಭುನಾಥಪುರ ಗ್ರಾಮದಲ್ಲಿನ ಐತಿಹಾಸಿಕ ಸ್ವಯಂಭುನಾಥ ಶಂಭುಲಿಂಗೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಗೆ ವಿದ್ಯುಕ್ತವಾಗಿ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಕೆಆರ್ ನಗರದ ಕಾಗಿನೆಲೆ ಶಾಖಾಮಠದ ಶಿವಾನಂದಪುರಿ ಸ್ವಾಮೀಜಿ ಆಶೀರ್ವಚನ ನೀಡಿ, ಮನುಷ್ಯ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ದೇವರ ಕೃಪೆಗೆ ಪಾತ್ರನಾಗುತ್ತಾನೆ. ಶಂಕರಾಚಾರ್ಯರಿಂದ ಪೂಜಿಸಲ್ಪಟ್ಟಂತಹ ಈ ಪವಿತ್ರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡಿರುವುದು ಶ್ಲಾಘನೀಯ. ಇಂತಹ ಪುಣ್ಯ ಕಾರ್ಯಗಳಿಗೆ ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವುದರಿಂದ ಮಾನಸಿಕ ನೆಮ್ಮದಿ ಮತ್ತು ಜೀವನಕ್ಕೆ ಚೈತನ್ಯ ದೊರೆಯುತ್ತದೆ ಎಂದು ತಿಳಿಸಿದರು. ಬಿಡುಗಡೆ ಅಂದರೆ ಯಾವುದರಿಂದ ಬಿಡುಗಡೆ? ಸಂಸಾರದಿಂದ ಬಿಡುಗಡೆ. ಸಂಸಾರ ಅಂದ್ರೇನು? ಈ ಮಕ್ಕಳು ಮರಿ ವ್ಯವಹಾರಗಳೆಲ್ಲ ಸಂಸಾರ, ಕುಟುಂಬ ಅಂತ ಕರೀತಾರೆ. ಸಂಸಾರ ಅನ್ನೋದಕ್ಕೆ ಅರ್ಥ ಅದನ್ನು ಹೇಳಿಲ್ಲ ಅವರು. ಸಂಸಾರ ಅಂದರೆ ಹುಟ್ಟು ಸಾವು ಅಂತ ಹೇಳಿದರು. ಈ ಹುಟ್ಟು ಸಾವು ಅಂತಕ್ಕಂಥ ಸಂಸಾರದಿಂದ ಪಾರಾಗೋದಿದೆಯಲ್ಲ, ಅದು ಕೋಟಿ ಜನ್ಮ ಎತ್ಕೊಂಡ್ಬಂದ್ರು ಪಾರಾಗಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರು ಪಾರಾಗ್ಬೋದು ಹಂಗಾರೆ? ಯಾರು? ಶಂಕರ. ದೇವಾಲಯದ ಜೀರ್ಣೋದ್ಧಾರ ಕಾರ್ಯದ ನೇತೃತ್ವ ವಹಿಸಿರುವ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಪಿ. ಶ್ರೀಧರಗೌಡ ಮಾತನಾಡಿ, ದೇವರ ಕೃಪೆಯಿಂದ ನನಗೆ ಈ ಸೇವಾ ಭಾಗ್ಯ ದೊರೆತಿದೆ. ಗ್ರಾಮಸ್ಥರ ಹಾಗೂ ಭಕ್ತರ ಸಂಪೂರ್ಣ ಸಹಕಾರದೊಂದಿಗೆ ಈ ಕ್ಷೇತ್ರವನ್ನು ಮಾದರಿ ಧಾರ್ಮಿಕ ಕೇಂದ್ರವಾಗಿ ರೂಪಿಸಬೇಕಿದೆ ಎಂದು ಮನವಿ ಮಾಡಿದರು.
ಈ ಸಂದರ್ಭದಲ್ಲಿ ಭಾರತೀಯ ಸೇನೆಯಲ್ಲಿ 39 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಗ್ರಾಮದ ಎಚ್.ಕೆ. ಚಂದ್ರಶೇಖರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್.ಪಿ. ರೇವಣ್ಣ ಅವರು ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಘೋಷಿಸಿದರು. ಈ ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್.ಪಿ. ರೇವಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣೇಗೌಡ ಸೇರಿದಂತೆ ಗ್ರಾಮದ ಹಲವು ಮುಖಂಡರು ಮತ್ತು ಭಕ್ತರು ಉಪಸ್ಥಿತರಿದ್ದರು. ರೂವಾರಿಗಳು ಅಂತಾನೆ ಹೇಳ್ಬೋದಾಗಿರ್ತಕ್ಕಂತಹ ತಮ್ಮ ಈ ಒಂದು 78ನೇ ವಯಸ್ಸಿನಲ್ಲಿ ಚಿರ ಯುವಕನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ದೇವಸ್ಥಾನದ ಬಗ್ಗೆ ಇದೊಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಹಾಗೆ ಇದೊಂದು ಪವಿತ್ರ ಒಂದು ಯಾತ್ರಾ ಸ್ಥಳವಾಗಿ ಮಾಡ್ತಕ್ಕಂಥ ಒಂದು ಹುಮ್ಮಸ್ಸನ್ನು ಹೊಂದಿ ನಮ್ಮ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆಶ್ರಯ ಮನೆಗಳ ಧ್ವಂಸ ವಿವಾದ, ಸಂತ್ರಸ್ತರ ಪರ ಧ್ವನಿ ಎತ್ತಿದವರ ಮೇಲೆ ಹಲ್ಲೆ, ಅರ್ಕಲಗೂಡು ತಾಲೂಕಿನಲ್ಲಿ ಘಟನೆ. ಮನೆ ಬಾಗಿಲಿಗೆ ಬರಬೇಕಿದ್ದ ಅಧಿಕಾರಿಗಳು ದೇವಸ್ಥಾನದಲ್ಲಿ ಸಮೀಕ್ಷೆ, ಅರಸೀಕೆರೆಯಲ್ಲಿ ನಿಯಮ ಮೀರಿ ಮತಪಟ್ಟಿ ಪರಿಷ್ಕರಣೆ, ಶಾಸಕರ ಬೆಂಬಲಿಗರ ವಿರುದ್ಧ ಆರೋಪ. ಆಲೂರು ತಾಲೂಕಿನಲ್ಲಿ ಪಂಪ್ಸೆಟ್ ಕಳ್ಳರ ಹಾವಳಿ, ಬೆಳೆ ಬೆಳೆಯಲಾಗದೆ ರೈತರ ಪರದಾಟ, ಪೊಲೀಸ್ ಇಲಾಖೆ ಮೌನಕ್ಕೆ ಗ್ರಾಮಸ್ಥರ ಆಕ್ರೋಶ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.